ಎಸ್ ಬಿಜೆಪಿ ಮುಖಂಡರು ಭಗವತಿ ಗ್ರೂಪ್ ಸಂಸ್ಥಾಪಕರು ಹಾಗೂ ಸಮಾಜ ಸೇವಕರು ಆದ ಬಸವರಾಜ್ ಎನ್ ಕನ್ನಾಲೆ ಅವರ ಹುಟ್ಟುಹಬ್ಬವನ್ನ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಸ್ನೇಹಿತರು, ಹಿತೈಷಿಗಳು ಮತ್ತು ಅಭಿಮಾನಿಗಳೊಂದಿಗೆ ವಿಧಾನಸೌಧದ ಅರಳಿಕಟ್ಟೆ ಮುನೇಶ್ವರ ದೇವಸ್ಥಾನದ ಮುಂಭಾಗ ನೂರಾರು ಜನರಿಗೆ ಅನ್ನದಾಸೋಹ ಮಾಡುವ ಮೂಲಕ 36ನೇ ವರ್ಷದ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡ್ರು. ಮೊದಲಿಗೆ ಮುನೇಶ್ವರ ದೇವಾಲಯಕ್ಕೆ ತೆರಳಿದ ಅವರು ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನೆರವೇರಿಸಿ ನಂತರ ನೂರಾರು ಜನರಿಗೆ ಅನ್ನದಾಸೋಹ ಮಾಡುವ ಮೂಲಕ ಈ ಬಾರಿಯ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡ್ರು. ಈ ವೇಳೆ ಹಿತೈಷಿಗಳು ಮತ್ತು ಸಹೋದ್ಯೋಗಿಗಳು ಮಾತನಾಡಿ, ಬಸವರಾಜ್ ಕನ್ನಾಲೆ ಅವರು ಹಲವು ವರ್ಷಗಳಿಂದ ಬಡಬಗ್ಗರಿಗೆ ಜನಪರ ಕೆಲಸ ಮಾಡುತ್ತಾ ಬಂದಿದ್ದಾರೆ. ಅವರ ಹುಟ್ಟುಹಬ್ಬದ ಈ ದಿನದಂದು ಅನ್ನದಾಸೋಹ ಮಾಡುವ ಮೂಲಕ ಅರ್ಥಪೂರ್ಣ ರೀತಿಯಲ್ಲಿ ಆಚರಿಸಲಾಗಿದೆ. ಅವರಿಗೆ ಭಗವಂತ ಆಯುಸ್ಸು, ಆರೋಗ್ಯ, ಅಧಿಕಾರ ಸಿಕ್ಕಿ ಇನ್ನಷ್ಟು ಜನಪರ ಸೇವೆ ಮಾಡಲು ಭಗವಂತನ ಶಕ್ತಿ ಪ್ರೇರಣೆಯಾಗಲಿ ಅಂತ ಶುಭ ಹಾರೈಸಿದ್ರು. ನಮಸ್ಕಾರ. ಇಂದು ನಮ್ಮ ಆತ್ಮೀಯ ಸಹೋದರರಾದ ಬಸವರಾಜ್ ಕನ್ನಾಲೆ ಅಣ್ಣನವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಇಂದು ಬೆಂಗಳೂರಿನ ವಿಧಾನಸೌಧದ ಅರಳಿಕಟ್ಟೆ ಮುನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಸಾವಿರಾರು ಜನರಿಗೆ ಅನ್ನದಾಸೋಹವನ್ನು ಮಾಡಿ ಹುಟ್ಟುಹಬ್ಬವನ್ನು ಹೇಗೆ ಆಚರಿಸಿಕೊಳ್ಳಬೇಕೆಂದು ಒಂದು ಎಕ್ಸಾಂಪಲ್ ಅನ್ನು ಸೆಟ್ ಮಾಡಿದ ಅಣ್ಣನವರಿಗೆ ನಮನಗಳನ್ನು ಸಲ್ಲಿಸುತ್ತಾ, ಯಾಕೆ ಅಂದರೆ ತನ್ನ ಜೀವನವನ್ನು ನೂರಾರು ಕಡೆ ಓಡಾಡಿ ತಾನು ಹೇಗೆ ಜೀವನ ಕಟ್ಟುಕೋಬೇಕಂತ ಸಾವಿರಾರು ಕಡೆ ಓಡಾಡಿ ವಿಧಾನಸೌಧದಲ್ಲಿ ತನ್ನ ಕೆಲಸವನ್ನು ಹುಡುಕಿ ತನ್ನ ಜೀವನವನ್ನು ಕಟ್ಟಿಕೊಂಡು ಆ ಒಂದು ಸ್ಥಳವನ್ನು ಮರೆಯಲಾರದೆ ಇಂದು ಈ ಸ್ಥಳಕ್ಕೆ ಬಂದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತನ್ನ ಹುಟ್ಟುಹಬ್ಬವನ್ನು ಇಲ್ಲಿ ಆಚರಿಸಿಕೊಂಡಿದ್ದಾರೆ. ಅದೇ ರೀತಿ ಅಣ್ಣ, ನಾವೆಲ್ಲರೂ ನಿಮಗೆ ಶುಭ ಹಾರೈಸುತ್ತೇವೆ. ನೀವು ಇನ್ನಷ್ಟು ಎತ್ತರಕ್ಕೆ ಹೋಗಬೇಕು, ಇನ್ನಷ್ಟು ಇದೇ ತರ ಒಳ್ಳೆಯ ಕೆಲಸಗಳ ಮಾಡಬೇಕು, ಅನ್ನದಾಸೋಹ ಕೂಡ ಮಾಡಬೇಕು ಅಂತ ಹಾರೈಸುತ್ತಾ ಮತ್ತೊಮ್ಮೆ ತಮಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಅರ್ಥಗರ್ಭಿತವಾಗಿ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಸಹೋದರರಾದ ಬಸವರಾಜ್ ಕನ್ನಾಲೆ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಮುಂದಿನ ದಿನಗಳಲ್ಲೂ ಇದಕ್ಕಿಂತ ಹೆಚ್ಚಿನ ಜನ ಸಂದಾಣಿಯಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳಲು ವಿನಂತಿಸುತ್ತೇವೆ. ಇನ್ನು ಬಸವರಾಜ್ ಕನ್ನಾಲೆ ಅವರು ಕೂಡ ಮಾತನಾಡಿ, ಈ ದಿನ ತುಂಬಾ ಖುಷಿ ಕೊಟ್ಟಿದೆ. ಸ್ನೇಹಿತರು ಮತ್ತು ಹಿತೈಷಿಗಳು ಶುಭ ಹಾರೈಸಿ ಅನ್ನ ಸಂತರ್ಪಣೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲೂ ಇದೇ ರೀತಿ ಜನಪರ ಕೆಲಸ ಮಾಡುವುದಾಗಿ ತಿಳಿಸಿದ್ರು.